ಎಲ್ರಿಗೂ ನಮಸ್ಕಾರ. ಇವತ್ತು ಪುಸ್ತಕ ಪ್ರೇಮಿಗಳ ದಿನಾಚರಣೆಯ ಹೊಸ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ನಾವಿದ್ದೇವೆ. ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜ್ ಇದರ ಪ್ರಾಧ್ಯಾಪಕಿಯಾಗಿರುವಂತಹ ಪ್ರೊಫೆಸರ್ ಅಕ್ಷಯ್ ಶೆಟ್ಟಿ ಅವರ ಅವಳೆಂದರೆ ಬರೀ ಹೆಣ್ಣೆ ಕನ್ನಡ ಕಥೆಗಳ ಸಂಕಲನ ಇವತ್ತು ನಿಮ್ಮ ಮುಂದೆ ಲೋಕಾರ್ಪಣೆ ಆಗಲಿಕ್ಕಿದೆ. ಈ ಪುಸ್ತಕವನ್ನು ಬಿಡುಗಡೆ ಮಾಡಲಿಕ್ಕೆ ಬಂದಿರುವಂಥ ಶ್ರೀಮತಿ ಭಾರತಿ ಎಚ್ ಶೆಟ್ಟಿ, ಪೆರಾರ ಮುಂಡ್ರಬೆಟ್ಟು ಗುತ್ತು, ಇವರಿಗೆ ರಂಗಸಂಗಾತಿ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಪ್ರೀತಿಯಿಂದ ಸ್ವಾಗತ ಹೇಳ್ತಾ ಇದ್ದೇನೆ. ಕರುಣಾಕರ್ ಬಳ್ಕೂರ್ ಅವರು ಹೂ ನೀಡುವ ಮೂಲಕ ಅವರನ್ನು ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತೇನೆ. ಜೋರಾದ ಚಪ್ಪಾಳೆ ಮೂಲಕ ಅವರನ್ನು ಅಭಿನಂದಿಸಬೇಕು. ಅದೇ ರೀತಿಯಲ್ಲಿ ಇವತ್ತು ಮುಖ್ಯ ಅತಿಥಿಗಳಾಗಿ ಬಂದಿರುವಂತಹ ಆಳ್ವಾಸ್ ಎಜುಕೇಷನ್ ಫೌಂಡೇಶನ್ ಇದರ ಉಪನ್ಯಾಸಕರಾಗಿರುವಂತಹ ಡಾಕ್ಟರ್ ಸುಧಾ ರಾಣಿಯವರು ನಮ್ಮ ಜೊತೆಗಿದ್ದಾರೆ. ಅವರಿಗೂ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಇವತ್ತು ಕೃತಿಕಾರರಾಗಿರುವಂತಹ ಪ್ರೊಫೆಸರ್ ಅಕ್ಷಯ್ ಶೆಟ್ಟಿ ಅವರಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತ. ಅದೇ ರೀತಿಯಲ್ಲಿ ಶ್ರೀಮತಿ ಅಕ್ಷತರಾಜ್ ಪೆರ್ಲ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಬಂಧುಗಳೇ, ನಾವು ಕಾರ್ಯಕ್ರಮವನ್ನು ಅರ್ಧ ಗಂಟೆಗೆ ಸೀಮಿತಗೊಳಿಸಿದ್ರಿಂದ ನೇರವಾಗಿ ಬಿಡುಗಡೆ ಕಾರ್ಯಕ್ರಮವನ್ನೇ ಮಾಡ್ತಾ ಇದ್ದೇವೆ. ಇದೀಗ ನಿಮ್ಮ ಮುಂದೆ ಪ್ರೊಫೆಸರ್ ಅಕ್ಷಯ್ ಶೆಟ್ಟಿ ಅವರ ಅವಳೆಂದರೆ ಬರೀ ಹೆಣ್ಣೆ ಎಂಬ ಪುಸ್ತಕದ ಬಿಡುಗಡೆ ಕಾರ್ಯಕ್ರಮ. ಶ್ರೀಮತಿ ಭಾರತಿ ಎಚ್ ಶೆಟ್ಟಿ ಅವರು ಅದನ್ನು ನೆರವೇರಿಸಬೇಕು ಅಂತೇಳಿ ನಾನು ಕೇಳಿಕೊಳ್ತಾ ಇದ್ದೇನೆ. ಪ್ರೊಫೆಸರ್ ಅಕ್ಷಯ ಆರ್ ಶೆಟ್ಟಿ ಇವರ ಕನ್ನಡ ಕಥಾ ಸಂಕಲನ ಅವಳೆಂದರೆ ಬರೀ ಹೆಣ್ಣೆ ಕೃತಿ ಬಿಡುಗಡೆಯಾಗುತ್ತಿದೆ. ಸ್ವತಃ ಅಕ್ಷಯ ಅವರ ಅಮ್ಮ ಶ್ರೀಮತಿ ಭಾರತಿ ಎಚ್ ಶೆಟ್ಟಿ ಅಕ್ಷಯ ಅವರನ್ನು ಓದಿಗೆ ಮತ್ತು ಬರವಣಿಗೆಗೆ ಹಚ್ಚಿದ ಅಮ್ಮ ಶ್ರೀಮತಿ ಭಾರತಿ ಎಚ್ ಶೆಟ್ಟಿ ಅವರು ಈ ಕೃತಿಯನ್ನು ಬಿಡುಗಡೆಗೊಳಿಸುತ್ತಿರುವುದು ತನಗೆ ಅತ್ಯಂತ ಅಭಿಮಾನದ ವಿಷಯ ಅಂತ ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಅಕ್ಷಯ ಅವರು ನೆನಪು ಮಾಡಿಕೊಳ್ತಾ ಇದ್ರು. ಅವಳೆಂದರೆ ಬರೀ ಹೆಣ್ಣೆ ಅಕ್ಷಯ ಆರ್ ಶೆಟ್ಟಿ ಅವರ ಕಥಾ ಸಂಕಲನ ಇದೀಗ ಬಿಡುಗಡೆಗೊಂಡಿದೆ. ಮುಖ್ಯ ಅತಿಥಿಗಳಾಗಿರುವಂತಹ ಡಾಕ್ಟರ್ ಸುಧಾ ರಾಣಿಯವರು ನಮ್ಮನ್ನು ಉದ್ದೇಶಿಸಿ ಎರಡು ಮಾತಾಡಬೇಕು ಅಂತ ಕೇಳಿಕೊಳ್ತೀನಿ. ನಮಸ್ಕಾರ. ಚಂದದ ಗಳಿಗೆಯೊಂದರ ಸಾಕ್ಷಿಯಾಗಿಸಿದಂಥ ರಂಗಸಂಗಾತಿ ಬಳಗದವರಿಗೆ, ಸೇರಿರುವಂಥವರಿಗೆ, ಹಾಗೆ ಕೃತಿಕಾರರಿಗೆ, ಅವರ ಅಮ್ಮನಿಗೆ, ಅಕ್ಷತಾ ಮೇಡಮ್ ಅವರಿಗೆ ವಂದನೆಗಳು. ನೇರವಾಗಿ ಕೃತಿಯ ಒಂದೆರಡು ವಿವರಗಳನ್ನು ನಾನು ಹಂಚಿಕೊಳ್ಳ ಬಯಸ್ತೇನೆ. ತಾಯಿಗೆ ತನ್ನ ಮಗುವಿನ ಹೆಜ್ಜೆ ಗುರುತುಗಳನ್ನು ಗುರುತಿಸಿಕೊಳ್ಳೋದಕ್ಕೆ ಎಷ್ಟು ಇಷ್ಟವೋ ಅಷ್ಟೇ ಇಷ್ಟ ಕೃತಿಕಾರನಿಗೊಬ್ಬನಿಗೆ ತನ್ನ ಕೃತಿಯ ಒಳಗನ್ನು ಸ್ವಲ್ಪ ಹಂಚಿಕೊಳ್ಳೋದು. ಆ ಒಂದು ಕರ್ತವ್ಯವನ್ನು ನಾನು ಪಾಲಿಸುವುದಕ್ಕೆ ಇಷ್ಟಪಡ್ತೇನೆ. ಅವಳೆಂದರೆ ಬರೀ ಹೆಣ್ಣೆ ಅನ್ನುವಂತಹ ಕಥೆಗಳಿಗೆ ಮುನ್ನುಡಿಯಾಗಿ ಅನುಪಮ ಪ್ರಸಾದ್ ಅವರು ಬರೆದಿದ್ದಾರೆ. ಒಟ್ಟು 13 ಕಥೆಗಳಿದೆ. ಶೀರ್ಷಿಕೆಗಳು ಕೂಡ ಬಹಳ ಚಂದ ಇದೆ. ಆ ಒಟ್ಟು ಪುಸ್ತಕದಲ್ಲಿ ಒಟ್ಟು 3 ವಿನ್ಯಾಸದ ಕಥೆಗಳನ್ನು ನಾನು ಗುರುತಿಸಿದ್ದೇನೆ. ಹೆಣ್ಣು ನೋಟದ ಕಥೆಗಳಾಗಿ 8 ಕಥೆಗಳಿದ್ರೆ, ಮನಃಶಾಸ್ತ್ರೀಯ ಸಮಸ್ಯೆ ಹಿನ್ನೆಲೆಯಿಂದ 2 ಕಥೆಗಳಿದೆ. ದೈವಾರಾಧನೆಯ ಮತ್ತು ಆ ತಿಳುವಳಿಕೆಯ ಹಿನ್ನೆಲೆಯ ಕಥೆಗಳು ಅದರಲ್ಲಿ ಇದೆ. ಮನುಷ್ಯ ಬದುಕಿನ ಸಹಯಾನಿಗಳ ಭಾವಗಳನ್ನು ಮೀಟುವಂತೆ ಭಾವುಕತೆಗಳ ಮಾದರಿಯ ಕಥೆಗಳು ಇಲ್ಲಿಯದು. ನಿರೂಪಣೆ ಮತ್ತು ವಿಶ್ಲೇಷಣೆ ಎರಡೂ ಇದೆ. ತನ್ನ ಅಂತರಂಗಕ್ಕೆ ಮತ್ತು ಐಡಿಯಾಲಜಿಗೆ ಒಪ್ಪುವಂಥ ಅಭಿವ್ಯಕ್ತಿ ಮಾರ್ಗ ಇವರದ್ದು. ವಿಭಿನ್ನವಾದ ಧಾರ್ಮಿಕ, ಸಾಮಾಜಿಕ, ಕೌಟುಂಬಿಕ ವಿನ್ಯಾಸಗಳನ್ನು ಗ್ರಹಿಸಿಕೊಳ್ತಾ
ತನ್ನೊಳಗಿನ ಒಂದು ರೀತಿಯ ಒತ್ತಡಗಳನ್ನು ಬಿಡುಗಡೆ ಮಾಡಿಸಿಕೊಳ್ತಾ ಸಂಯೋಜನೆಯ ಕಥೆಗಳು ಇದು ಅಂತ ನಾನು ಒಟ್ಟು ಈ ಪುಸ್ತಕವನ್ನು ಬುದ್ಧಿ ಭಾವದ ಸೊಡರಿನಲ್ಲಿ ಮತ್ತು ತೊಡಕಿನಲ್ಲಿ ಕಟ್ಟಿದ ಕಥೆಗಳು, ಹೆಣೆಯಲ್ಪಟ್ಟ ಕಥೆಗಳು ಅಂತ ಗುರುತಿಸ್ತೇನೆ. ಒಟ್ಟು 4 ವಿನ್ಯಾಸದ ಒಂದು ಭಾವವನ್ನು ನಾನಿಲ್ಲಿ ಗುರುತಿಸಿದ್ದೇನೆ. ಸ್ತ್ರೀ ಕೇಂದ್ರಿತ ಭಾವಲೋಕದ ಅನಾವರಣ, ಕುಟುಂಬ ಕೇಂದ್ರಿತ ಆಲೋಚನೆಗಳ ಭಿನ್ನ ನೋಟ, ವರ್ತಮಾನದ ಜಗತ್ತಿನಲ್ಲಿ ಬದಲಾಗುತ್ತಿರುವ ಕುಟುಂಬದ ಚಿಂತನೆ, ಸೋಲದ, ಇದು ನನಗೆ ಬಹಳ ಮುಖ್ಯ ಅನಿಸಿದ್ದು, ಸೋಲದ ಹೆಣ್ಣು ಜೀವದ ಕುರಿತಾದ ಒಂದು ಅಪ್ಯಾಯತೆಯನ್ನು ನಾನಿಲ್ಲಿ ಗುರುತಿಸಿದ್ದೇನೆ. 8 ಕಥೆಗಳು ಕೂಡ ಹೆಣ್ಣಿನ ಬದುಕಿನ ಒಂದು ಮಜಲುಗಳನ್ನು ವಿವರಿಸ್ತದೆ. ನಾನು ಸಮಯದ ಅಭಾವದಿಂದ ನಾನು ಗುರುತಿಸಿದ ವಿಚಾರಗಳನ್ನು ಇಲ್ಲಿ ನಾನು ಹಂಚಿಕೊಳ್ಳಿಕ್ಕೆ ಹೋಗೋದಿಲ್ಲ. ಆದರೆ ಕೆಲವು ವಿಚಾರಗಳು ಅತ್ಯಂತ ಅಗತ್ಯ. ಈ ಪುಸ್ತಕ ಮತ್ತು ವರ್ತಮಾನ ಕಾಲಘಟ್ಟದಲ್ಲಿ ಹೆಣ್ಣೊಬ್ಬಳ ಚಿಂತನೆಯ ಹಿನ್ನೆಲೆಯಿಂದ ಅಗತ್ಯ ಅನಿಸಿದ 1-2 ವಿಷಯಗಳನ್ನು ನನಗೆ ಹಂಚಿಕೊಳ್ಳಲೇಬೇಕಾಗತ್ತೆ. ಇಲ್ಲಿ 8 ಕಥೆಗಳಲ್ಲಿ ಕ್ವಾಟಿ, ಅನಿಕೇತನ, ಅಮ್ಮಿಜಾನ್, ಓಯಸಿಸ್ ಅಥವಾ ಶುದ್ಧಾಶುದ್ಧತೆಯ ಭಾವಕೋಶ, 2 ಪತ್ರಗಳು, ಈ ಎಲ್ಲ ಕಥೆಗಳು ಹೆಣ್ಣಿನ ಬದುಕನ್ನು ಬೇರೆ ಬೇರೆ ರೀತಿಯ ಮಜಲುಗಳಲ್ಲಿ, ವಸ್ತುಸ್ಥಿತಿಯಲ್ಲಿ ಗುರುತಿಸುವಂಥ ಪ್ರಯತ್ನವನ್ನು ಮಾಡ್ತದೆ. ಹೆಣ್ಣೊಬ್ಬಳಿಗೆ ಒದಗಿಸಲ್ಪಟ್ಟ ಮತ್ತು ಲೋಕ ಹೇಳಿದಂಥ ವಿಚಾರಗಳನ್ನು ಒಪ್ಪಿಕೊಳ್ಬೇಕೋ ಬೇಡವೋ ಅನ್ನುವ ಚಿಂತನೆಗಳ ಮೂಲಕ ಹೇಳ್ತಾ ಹೇಳ್ತಾ ಹೋಗುವಂಥ ಕಥೆಗಳು. ನಾನು ಅದರಲ್ಲಿ ಒಂದು ಕಥೆಯನ್ನು ವಿವರಿಸ್ತೇನೆ. 2 ಪತ್ರಗಳು ಅನ್ನುವಂಥ ಒಂದು ಕಥೆ ಇದೆ. ಅದು ಒಟ್ಟು ಈ ಪುಸ್ತಕದ ವಿನ್ಯಾಸ ಮತ್ತು ಅವರು ಹೇಳುವಂಥ ಚಿಂತನೆಗಳನ್ನು ವಿವರಿಸ್ತದೆ ಅನ್ನುವ ಕಾರಣಕ್ಕೋಸ್ಕರ. ಅದು ಅವರ ಅನುಭವಕ್ಕೆ ಬಂದಂಥ ಒಂದು ಘಟನೆ. ಹೆಣ್ಣು ಮಗಳು 2 ಮಕ್ಕಳನ್ನು ಹೊಂದಿದ್ದಾಳೆ. ದೊಡ್ಡ ಮಗನಿಗೆ 19ರ ಪ್ರಾಯ ಆಗುವ ಕಾಲಕ್ಕೆ ಆಕೆ ಮತ್ತೊಂದು ಮಗುವಿನ ತಾಯಿ ಆಗುವಂಥ ಘಟ್ಟದಲ್ಲಿರ್ತಾಳೆ. ಆ ಸಂದರ್ಭದಲ್ಲಿ ಗಂಡ ಅದನ್ನು ಸ್ವೀಕರಿಸಲಿಕ್ಕೆ ಒಪ್ಪುವುದಿಲ್ಲ. ಮಗನೂ ಕೂಡ 19ರ ಹರೆಯದ ಮಗ ಕೂಡ ತಾಯಿಯನ್ನ 45ರ ಹರೆಯದಲ್ಲಿ ತಾಯಿ ಆಗುವುದನ್ನು ಒಪ್ಪಿಕೊಳ್ಳಿಕ್ಕೆ ಹೋಗುವುದಿಲ್ಲ. ಇದು ಇವರು ಕಂಡ ನಿಜ ಘಟನೆ. ಆ ಹೆಣ್ಣು ಮಗಳು ಮಗುವನ್ನ ಹೆತ್ತು 2 ವಾರದ ನಂತರ ಆತ್ಮಹತ್ಯೆಯನ್ನ ಮಾಡಿಕೊಳ್ತಾಳೆ. ಮನೆಯವರು ಆ ಮಗುವನ್ನ ಬೇರೆಯವರಿಗೆ ದಾನ ಕೊಡುವಂತ ಯೋಚನೆಯಲ್ಲಿ ಇರ್ತಾರೆ, ಆತ್ಮಹತ್ಯೆ ಮಾಡಿಕೊಳ್ತಾರೆ. ಇಡೀ ಕಥೆಯನ್ನ ಇವರು ತಂದ ಭಿನ್ನತೆ ಹೇಗೆ ಅಂತ ಹೇಳಿದ್ರೆ, ಆ ಮಗುವನ್ನ ತಾಯಿ ಹೆರ್ತಾಳೆ. ಹೆತ್ತ ಮೇಲೆ ಗಂಡನಿಗೊಂದು ಮಗನಿಗೊಂದು ಪತ್ರವನ್ನ ಬರೆದಿಟ್ಟು, ಮಗನಿಗೆ ಬರೆದ ಪತ್ರದಲ್ಲಿ ಆಕೆ ಹೇಳ್ತಾಳೆ, ನಿನ್ನನ್ನು ಬೆಳೆಸಿದ್ದೇನೆ, ಅನಿರೀಕ್ಷಿತವಾಗಿ ನನಗೆ ಒದಗಿದ ಈ ಮೊಗ್ಗನ್ನ ಅರಳಿಸುವ ಕೆಲಸ ನಾನು ಮಾಡಬೇಕು ಅಂತ ಹೇಳಿ ಆಕೆ ಹೊರಡ್ತಾಳೆ. ನನಗೆ ಅನಿಸಿದ್ದು ಇಡೀ ಪುಸ್ತಕಕ್ಕೆ ಈ ಕಥೆಯ ಹಿನ್ನೆಲೆಯಲ್ಲಿ 3 ವಿಚಾರಗಳು. ದಾಂಪತ್ಯ ಮತ್ತು ಕುಟುಂಬ ವ್ಯವಸ್ಥೆ ಅನ್ನೋದು ಸಾಕಾಗಿದೆ ಅಂತ ಹೆಣ್ಣು ಮಗಳು ಯೋಚನೆ ಮಾಡ್ತಾಳೆ ಹೊರತು ಬದುಕು ಸಾಕಾಗಿದೆ ಅಂತ ಯೋಚನೆ ಮಾಡಲಿಲ್ಲ. ಇದು ಬಹಳ ಮುಖ್ಯವಾದ ಒಂದು ಧನಾತ್ಮಕತೆ, ಪಾಸಿಟಿವ್ ಥಾಟ್ ಅಂತ ನಾನು ಅಂದ್ಕೊಂಡಿದ್ದೇನೆ. ಇದು ಎಲ್ಲ ಕಥೆಗಳಿಗೂ ಅನ್ವಯಿಸ್ತದೆ. 2 ಪತ್ರದ ತಂತ್ರವೊಂದನ್ನ ಆಕೆ ಅಲ್ಲಿ ಮಾಡ್ತಾಳೆ. ಅಂದ್ರೆ ಏನು, ದಶಕಗಳ ಕಾಲ ಸಂಸಾರ ಮಾಡಿ ತನ್ನ ಮಗನನ್ನ 19 ವರ್ಷದ ಬೆಳೆಸಿದ ಹೆಣ್ಣು ಮಗಳಿಗೆ ತನ್ನೊಳಗಿನ ಭಾವನೆಗಳನ್ನ, ದುಗುಡಗಳನ್ನ, ನೋವುಗಳನ್ನ, ಭಾವಗಳನ್ನ ಎದುರೆದುರು ಕೂತು ಹಂಚಿಕೊಳ್ಳುವಷ್ಟು ಸ್ವಾತಂತ್ರ್ಯ ಸಿಗ್ಲಿಲ್ವಾ? ಹಂಚಿಕೊಳ್ಳುವಷ್ಟು ಆ ಸಂಬಂಧ ಗಟ್ಟಿಯಾಗ್ಲಿಲ್ವಾ? ಪತ್ರವೊಂದನ್ನು ಬರೆದು ಅಪರಿಚಿತ ಭಾವದ ಮೂಲಕ ತನ್ನೊಳಗಿನ ದುಗುಡಗಳನ್ನ ಆಕೆ ಹಂಚಿಕೊಳ್ಬೇಕು. ಮಾಧ್ಯಮವಾಗಿ ಕಾಗದ ಮತ್ತು ಅಕ್ಷರವನ್ನ ಇಡಬೇಕಾಗಿ ಬಂತು. ಮಾತಲ್ಲ, ಧ್ವನಿ ಅಲ್ಲ, ಸ್ಪರ್ಶ ಅಲ್ಲ ಅಂತ ಹೇಳಿ ಆದ್ರೆ ನಾವಿನ್ನೂ ಎಲ್ಲಿದ್ದೇವೆ ಅನ್ನುವ ಒಂದು ಯೋಚನೆಯನ್ನ ಈ ಕತೆ ಹುಟ್ಟಿಸ್ತದೆ. 3ನೇಯದ್ದು, ತಾಯ್ತನ ಅನ್ನೋದು ಹೆಣ್ಣಿನ ಶಕ್ತಿ ಮತ್ತು ಒಂದು ಶಕ್ತಿ ವಿಶೇಷ ಅಂತ ಅಂದುಕೊಂಡದ್ದು ಇವತ್ತು ಅಪರಾಧ ಯಾಕಾಯ್ತು, ಅಪಾಯ ಯಾಕಾಯ್ತು? ಅವರೇ ಅದು ಕಥೆಯಲ್ಲಿ ಒಂದು ಕಡೆ ಹೇಳ್ತಾರೆ, ನಮ್ಮ ಅಜ್ಜಿಯಂದಿರೆಲ್ಲ 15 ಹೆರ್ಲಿಲ್ವಾ, 10 ಹೆರ್ಲಿಲ್ವಾ? ಆ ತನ್ನ ತಾಯ್ತನವನ್ನ, ಮಗುವ ಜೀವ ಕೊಡುವುದು, ಜೀವನ ಕೊಡುವುದು, ಎರಡನ್ನೂ ಅತ್ಯಂತ ಪ್ರೀತಿಯಿಂದ ನಮ್ಮ ಹಿರಿಯರು ಕಂಡಿರುವಾಗ ನಾವ್ಯಾಕೆ ಸೋಲ್ತಿದ್ದೇವೆ? ಹೆಣ್ಣುಮಕ್ಕಳು, ವರ್ತಮಾನದ ಹೆಣ್ಣುಮಕ್ಕಳು ಯಾಕೆ ಸೋಲ್ತಿದ್ದಾರೆ? ಅದನ್ನು ಒಪ್ಪಿಕೊಳ್ಳಲಿಕ್ಕಾಗದಂತ ಯುವ ವಲಯ ಯಾಕೆ ಸೋಲ್ತಾ ಇದೆ? ಈ ಪ್ರಶ್ನೆಯನ್ನು ಅವರು ಇಟ್ಕೊಳ್ತಾರೆ. ಇನ್ನೊಂದು ಕಥೆಯ ಬಗ್ಗೆ ಹೇಳಿ ನನ್ನ ಮಾತುಗಳಿಗೆ ನಾನು ವಿರಾಮ ನೀಡ್ತೇನೆ. ದೈವಾರಾಧನೆಯ ಆರಾಧನಾ ಪ್ರಪಂಚವನ್ನ ಅವರು ಕಂಡವರು, ಬಾಲ್ಯದಿಂದಲೇ ಕಂಡವರು ಮತ್ತು ಅದನ್ನ ಸಕ್ರಿಯವಾದ ಪಾಲ್ಗೊಳ್ಳುವಿಕೆಯನ್ನ ಸಂಭ್ರಮಿಸಿದವರು ಮತ್ತು ಅದೇ ವಿಷಯದಲ್ಲಿ ಅವರು ಈಗ ಸಂಶೋಧನಾ ಅಧ್ಯಯನವನ್ನ ಮಾಡ್ತಾ ಇರುವವರು. 2-3 ಕಥೆಗಳು ಆ ಹಿನ್ನೆಲೆಯಲ್ಲಿ ಇದೆ. ಒಂದು ಕಥೆಯನ್ನು ನಾನು ವಿವರಿಸ್ತೇನೆ. ಅವರು ಈಗ
ಕನ್ನಡ MA ಮಾಡಿದವರು, MBA ಮಾಡಿದವರು, ಆದರೆ BSc ಸೈನ್ಸ್ ಓದಿದವರು. ಆ ಕಾರಣಕ್ಕೂ ಏನೋ ಒಂದು ಕತೆಗೆ ಅವರಿಟ್ಟ ಹೆಸರು E+MC² ಅಂತ. ನನ್ನನ್ನು ಪುನಃ ಫಿಸಿಕ್ಸ್ ಓದಿಸಿದ್ದಾರೆ ಅವರು ಈ ಕತೆ ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ. ಕ್ವಾಂಟಮ್ ಮೆಕ್ಯಾನಿಕ್ಸ್ ಅನ್ನ ಈ ಕಥೆಯನ್ನು ಇಟ್ಟುಕೊಂಡು ದೈವಾರಾಧನೆಯ ಪ್ರಪಂಚವನ್ನು ಅವರು ಅರ್ಥ ಮಾಡಿಸ್ತಾರೆ. ಸಮಯದ ಅಭಾವದಿಂದ ನಾನು ಒಂದಿಷ್ಟು ಓದಿಕೊಂಡು ಹೋಗ್ತೇನೆ. ಮನುಷ್ಯನ ಬದುಕಿನ ನಂಬಿಕೆಗಳು ಮತ್ತು ವಿಜ್ಞಾನ ಇವೆರಡು ಇವರ ಹೆಚ್ಚಿನ ಕಥೆಗಳಲ್ಲಿ ಕಾಣಿಸಿಕೊಳ್ತದೆ. ಇಲ್ಲಿ ಇದನ್ನು ಅವ್ರು ಏನು ಹೇಳಲಿಕ್ಕೆ ಹೊರಡ್ತಾರೆ ಅಂದ್ರೆ, ನಮ್ಮ ಆರಾಧನೆಯ ಪ್ರಪಂಚ ಅಥವಾ ನಮ್ಮ ಹಿರಿಯರ ನಂಬಿಕೆಗಳ ಜಗತ್ತು ಒಂದೇ ದಿಕ್ಕಿನಲ್ಲಿ ಒಂದು ಕಡೆ ಹರಿತಾ ಇದೆ, ವೈಜ್ಞಾನಿಕತೆ ಇನ್ನೊಂದು ಕಡೆ ಹರಿತಾ ಇದೆ. ಇವೆರಡು ತಲುಪುವ ಗಮ್ಯ ಒಂದೇ ಎಂಬ ಹೈಪೋಥೆಸಿಸ್ ಅನ್ನ ಇವರ E=MC², ಕೈದಾರೆ ಅನ್ನುವಂತ ಮತ್ತು ಪ್ರಕೃತಿ ಚಿತ್ತ ಅನ್ನುವ ಕಥೆಗಳಲ್ಲಿ ಮಾಡಿದ್ದಾರೆ. E ಅಂದ್ರೆ ಶಕ್ತಿ, M ಅಂದ್ರೆ ದ್ರವ್ಯ, C ಅಂದ್ರೆ ಬೆಳಕಿನ ವೇಗ, 3 ಲಕ್ಷ ಕಿಲೋಮೀಟರ್ಗಳ ಪರ್ ಸೆಕೆಂಡಿಗೆ ಇದು ಧಾವಿಸ್ತದೆ. ಅಂದ್ರೆ ಈ ಕತೆ ಹೇಳಲಿಕ್ಕೆ ಹೊರಟಿರೋದೇನೆಂದ್ರೆ, ಸೃಷ್ಟಿಯಲ್ಲಿರುವಂತ ಎಲ್ಲ ವಸ್ತುಗಳು ಅಣುವಿನ ರೂಪದಲ್ಲಿದೆ, ಕಣ್ಣಿಗೆ ಕಾಣದ ಅಲೆಗಳ ವೇವ್ಸ್ ರೂಪದಲ್ಲಿಯೂ ಕೂಡ ಇರುತ್ತೆ. ಒಂದು ಕಡೆಯಲ್ಲಿ ಭೂತಸ್ಥಾನ ಇದೆ, ಆ ಭೂತಸ್ಥಾನವನ್ನು ಸ್ಥಳಾಂತರ ಮಾಡಿದ್ದಾರೆ. ಸ್ಥಳಾಂತರ ಮಾಡಿದ ಸಂದರ್ಭದಲ್ಲಿ ಆ ದೈವ, ಮೈಗೆ ಬಂದಂತ ಆ ದೈವ ಮಾತನಾಡಲಿಕ್ಕೆ ಕೇಳೋದಿಲ್ಲ. ಯಾಕೆ ಕೇಳೋದಿಲ್ಲ ಅಂದ್ರೆ, ವಿಷಯ ಅವರು ಹೇಳಲಿಕ್ಕೆ ಹೊರಟದ್ದಿಷ್ಟೇ, ಸೃಷ್ಟಿಯಲ್ಲಿ ಇರುವಂತ ಅಲೆಗಳ ರೂಪದಲ್ಲಿ ಇರುವಂತ ಆ ಶಕ್ತಿ ಏನಿದೋ ಅದು ನಮಗೆ ಗೋಚರ ಆಗೋದಿಲ್ಲ. ದೈವಸ್ಥಾನ ಇದ್ದ ಜಾಗದಲ್ಲಿ ಕಣದ ರೂಪದಲ್ಲಿ ಹಿಂದೆ ಇತ್ತು, ಈಗ ಅದು ತನ್ನ ನೆಲೆಗೋಸ್ಕರ ವೇವ್ಸ್ ರೂಪದಲ್ಲಿದೆ. ಡಬಲ್ ಸ್ಲಿಟ್ ಥಿಯರಿಯನ್ನು ಕೂಡ ಅವರು ಇಲ್ಲಿಗೆ ತರ್ತಾರೆ, ನಾನು ಇದನ್ನು ಚರ್ಚಿಸುವುದಿಲ್ಲ. ಒಟ್ಟಿನಲ್ಲಿ ಕಣ, ಅಲೆ, ಜೋಗ, ಮಾಯ, ದೈವ ಎಲ್ಲವೂ ಪ್ರಕೃತಿ ಮತ್ತು ವಿಜ್ಞಾನ ಎಲ್ಲವನ್ನು ಒಂದೇ ಅಂತ ಸಾಬೀತುಪಡಿಸ್ತಾರೆ. ಲಿಂಗ ಪರಿವರ್ತನೆಯ ಟ್ರಾನ್ಸ್ಜೆಂಡರ್ಸ್ ಬಗ್ಗೆ ಇರುವಂತ ಒಂದು ಕತೆ ಕೂಡ ಒಟ್ಟು ಮನುಷ್ಯ ಸಂಬಂಧಗಳು, ಪ್ರೀತಿ ಅಥವಾ ಗಂಡು ಹೆಣ್ಣಿನ ಸಂಬಂಧ ಇವೆಲ್ಲವೂ ಕೂಡ ಮಾನವೀಕರಣಗೊಳ್ಳಬೇಕು ಅಂತ ಹೇಳಲಿಕ್ಕೆ ಹೋಗ್ತಾರೆ. ಪ್ರಾದೇಶಿಕತೆ ಇವರ ಕೃತಿಗಳಲ್ಲಿ ಹೆಚ್ಚು ಕಾಣಿಸಿಕೊಂಡಿದೆ. ಒಟ್ಟು ಈ ಪುಸ್ತಕ ಅನ್ನುವಂಥದ್ದು ಅವಳೆಂದರೆ ಬರೀ ಹೆಣ್ಣೆ, ಅವಳು ಯಾರು ಆಗಬಹುದು, ಅಕ್ಷಯನೂ ಆಗಬಹುದು, ಸುಧಾರಾಣಿಯೂ ಆಗ್ಬೋದು, ಭಾರತಿ ಶೆಟ್ಟಿಯೂ ಆಗ್ಬೋದು, ಐಶ್ವರ್ಯ ರೈ ಆಗ್ಬೋದು, ಯಾರೂ ಆಗಬಹುದು. ಹಾಗಾದ್ರೆ ಹೆಣ್ಣು ಜೈವಿಕವೇ, ಸಾಮಾಜಿಕವೇ, ಸಾಹಿತ್ಯಿಕವೇ, ಜೀವಿಯೇ, ವಸ್ತುವೇ, ಲೋಕಾಂತವೇ, ಏಕಾಂತವೇ, ಜೀವಶಾಸ್ತ್ರವೇ, ಸಮಾಜಶಾಸ್ತ್ರವೇ, ಮಾನವಶಾಸ್ತ್ರೀಯವೇ? ಕತೆಗಾರ್ತಿ ಹೆಣ್ಣನ್ನು ನೋಡಿದ ರೀತಿಯೇ, ಲಿಂಗ ಸೂಕ್ಷ್ಮತೆಯ ಆಯಾಮಗಳೇ, ಹೆಣ್ಣು ಇರುವ ರೀತಿಯೇ, ಇರಿಸಿರುವ ರೀತಿಯೇ, ಲೋಕ ಬಯಸಿದ ರೀತಿಯೇ, ವಿವೇಚನೆಯೇ, ವಿಮೋಚನೆಯೇ, ಹೀಗೆ ಹೆಣ್ಣು ಕೇಂದ್ರಿತ ಮತ್ತು ಹೆಣ್ಣು ನೋಟದ ಮೂಲಕ ಈ ಎಲ್ಲ ಕಥೆಗಳನ್ನ ಕಟ್ಟಿಕೊಟ್ಟಿದ್ದಾರೆ. ಒಂದು ಮಾತನ್ನ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ನಗರ ಕೇಂದ್ರಿತ ಮೇಲ್ಮಧ್ಯಮ ವರ್ಗದ ಹೆಣ್ಣು ಮಕ್ಕಳು, ವಿದ್ಯೆ ಇದೆ, ಆರ್ಥಿಕತೆ ಇದೆ, ಶಿಕ್ಷಣ ಇದೆ, ಸ್ವಾತಂತ್ರ್ಯ ಇದೆ, ಇಷ್ಟಿದ್ದೂ ಕೂಡ ನಾವು ಇವತ್ತು ದಾಂಪತ್ಯದಲ್ಲಿ ಮತ್ತು ಒಟ್ಟು ಕುಟುಂಬ ಜೀವನದಲ್ಲಿ ಗೌರವ, ಪ್ರೀತಿ, ಅಪ್ಯಾಯತೆ ದಕ್ಕದೇ ಇದ್ದಾಗಲೂ ಯಾಕೆ ಕುಟುಂಬವನ್ನ ಒಡೀತಾ ಇಲ್ಲ? ತ್ಯಾಗ ಅನ್ನುವಂಥ ಕ್ಲಿಷೆಯ ಸವಕಲು ಪದವನ್ನ ನಾನು ಬಳಸ್ತಾ ಇಲ್ಲ. ಗುಡ್ ಗರ್ಲ್ ಸಿಂಡ್ರೋಮ್ ಅನ್ನು ಕೂಡ ಇವರ ಈ ಕವನಗಳು ಬಳಸ್ತಾ ಇಲ್ಲ. ಆದರೆ ಒಟ್ಟು ಆತ್ಮವಿಶ್ವಾಸ ಮತ್ತು ಅರಿವಿನ ವೇಗವನ್ನ ಇಟ್ಟುಕೊಂಡಂತ ಎಲ್ಲ ಕವನಗಳ ಹಿನ್ನೆಲೆಯಿಂದ ಅಕ್ಷಯ ಅವರು ಒಂದು ಭವಿಷ್ಯದ ಒಳ್ಳೆಯ ಬರಗಾರರಾಗಿ ನಮ್ಮ ಮುಂದೆ ಕಾಣಿಸಿಕೊಳ್ತಾ ಇದ್ದಾರೆ. ಸ್ವಲ್ಪ ಕಲಾರೂಪ ಮತ್ತು ಸೃಜನಶೀಲತೆ ಇದೆರಡರ ಕುರಿತು ಒಂದು ಪುಟ್ಟ ಕಾಳಜಿಯನ್ನ ಇಟ್ಟುಕೊಂಡಾಗ ಇವರ ಕವನಗಳು ಮತ್ತು ಕಥೆಗಳು, ಕಾದಂಬರಿಗಳು ಎಲ್ಲವೂ ಕೂಡ ಅದ್ಭುತವಾಗಿ ಮೂಡಬಲ್ಲಬಲ್ಲವು, ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆಯಾಗಿ ಇರಬಲ್ಲವು ಅಂತ ಹೇಳುವುದರ ಜೊತೆಯಲ್ಲಿ, ಯಾಕೆಂದ್ರೆ ಒಂದು ಪುಸ್ತಕವನ್ನ ಹೇಗೆ ನಾವು ಓದಬೇಕು, ಪುಸ್ತಕ ಪರಿಚಯ ಮಾಡಬೇಕು ಹೇಳಿದ್ರೆ ಎರಡು ಅಪಾಯಗಳಿದೆ. ಒಂದು ಅಪಾಯ, ನಮ್ಮ ಪುಸ್ತಕ ಪರಿಚಯದಿಂದಾಗಿ ಅವರು ಬರಹಗಾರರು ಅಥವಾ ಓದುಗರು ಪುಸ್ತಕವನ್ನು ತೆಗೆದುಕೊಳ್ಳದೇನೆ ಇರಬಹುದು ಹೆದರಿ. ಅಥವಾ ಇನ್ನೊಂದು ಅಪಾಯ ಇರುವುದೇನೆಂದ್ರೆ, ಎಲ್ಲ ನಾವೇ ಹೇಳಿಬಿಟ್ರೆ ಮತ್ತಿನ್ನೇನು ಓದ್ಲಿಕ್ಕುಂಟು ಅಂತ ತಗೊಳ್ಳೋದಿಲ್ಲ. ಸೊ ಈ ಎರಡು ಅಪಾಯಗಳಿದೆ. ಎರಡು ಅಪಾಯಗಳು ಇಲ್ಲದ ರೀತಿಯಲ್ಲಿ ಈ ಪುಸ್ತಕವನ್ನ ಓದುವ ಪ್ರಯತ್ನವನ್ನ ಮಾಡಿದ್ದೇನೆ. ನನಗಿಷ್ಟ ಆಗಿದೆ. ಇಷ್ಟು ಒಂದು ಒಳ್ಳೆಯ ಪ್ರಯತ್ನವನ್ನ ಮಾಡಿದ ರಂಗಸಂಗಾತಿಯವರಿಗೆ, ಅವಕಾಶ ಕೊಟ್ಟಂತ ಅಕ್ಷಯ ಮತ್ತು ಎಲ್ಲ ಕೇಳುಗ ಬಳಗದವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಡಾಕ್ಟರ್ ಸುಧಾರಾಣಿ ಅವರಿಗೆ. ಕೃತಿಯನ್ನು ಬಹಳ ಸಂಕ್ಷಿಪ್ತವಾಗಿ ಮತ್ತು ಸಮರ್ಥವಾಗಿ ಪರಿಚಯಿಸಿಕೊಟ್ಟಿದ್ದಾರೆ. ಮುಂದಕ್ಕೆ ಪ್ರೊಫೆಸರ್ ಅಕ್ಷಯ ಆರ್ ಶೆಟ್ಟಿ, ಕೃತಿಕಾರ್ತಿ ಅವರ ಅನಿಸಿಕೆಗಳನ್ನು ಕೇಳುವ ಹೊತ್ತು.
ಕಥೆಗಾರ್ತಿಯಾಗಿ, ಕವಯಿತ್ರಿಯಾಗಿ, ವಿಮರ್ಶಕಿಯಾಗಿ ಬೇರೆ ಬೇರೆ ನೆಲೆಗಳಲ್ಲಿ ತನ್ನ ಸೃಜನತೆಯನ್ನು, ಚಿಂತನಶೀಲತೆಯನ್ನು ದುಡಿಸಿಕೊಂಡಿರುವ ಅಕ್ಷಯ ಆರ್ ಶೆಟ್ಟಿ ಅವರ ಮನದಾಳದ ಅನಿಸಿಕೆಗಳೇನು ಈಗ ಕೇಳೋಣ. ನನ್ನ ಮೊದಲ ಕಥಾ ಸಂಕಲನ ಲೋಕಾರ್ಪಣೆಗೊಳ್ತಾ ಇರುವ ಹೊತ್ತು ನನ್ನ ಜೊತೆಗಿರುವ, ವೇದಿಕೆಯ ಮೇಲಿರುವ ಹಾಗೂ ಮುಂದಿರುವ ಎಲ್ಲ ಹಿರಿಕಿರಿಯರಿಗೆ ಆತ್ಮೀಯ ವಂದನೆಗಳು. ನನ್ನ ಈ ಕಥೆಗಳ ಆಶಯವನ್ನು ಒಂದು ತಾತ್ವಿಕ ಚೌಕಟ್ಟಿನೊಳಗಿಟ್ಟು ಬಹಳ ಓಗದಿಂದ ನಾವೆಲ್ಲ ಮತ್ತೆ ಮತ್ತೆ ಕೇಳಿಸಿಕೊಳ್ಳುವಾಗ ಇನ್ನೊಂದು ಅರ್ಧ ಗಂಟೆ ಮಾತನಾಡ್ತಿದ್ರೆ ಒಳ್ಳೆಯದಿತ್ತು ಅನ್ನುವ ಹಾಗೆ ಅಂತಹ ಒಂದು ವಾಗ್ಮಿ ಡಾಕ್ಟರ್ ಸುಧಾರಾಣಿ ಮೇಡಮ್ ಅವರು. ಇವರು ಆಳ್ವಾಸ್ ಎಜುಕೇಷನ್ ಫೌಂಡೇಶನ್ನ ಉಪನ್ಯಾಸಕರು ಮಾತ್ರ ಅಲ್ಲ, ಇವರ PhD ಥೀಸಿಸ್ ತುಳು ಅನುವಾದ ವಾಗ್ಮಯ ಸಾಂಸ್ಕೃತಿಕ ಅನುಸಂಧಾನ ನೆಲೆಗಳು. ಆಳ್ವಾಸ್ನ ಬೇರೆ ಬೇರೆ ದೊಡ್ಡ ಮಟ್ಟದ ಕಾರ್ಯಕ್ರಮಗಳಲ್ಲಿ ಇಡೀ ಕಾರ್ಯಕ್ರಮದ ಒಂದು ಚೌಕಟ್ಟನ್ನು ಬಹಳ ಚೆನ್ನಾಗಿ ನಿರೂಪಿಸುವವರು ಮತ್ತು ನಮ್ಮ ನಾಡು ಇತ್ತೀಚಿನ ದಿನಗಳಲ್ಲಿ ನಾವು ಮತ್ತೆ ಮತ್ತೆ ಕೇಳಿಸಿಕೊಳ್ಳುತ್ತಿರುವ ವಿಮರ್ಶಕಿಯಾಗಿ ಒಂದು ಬಹಳ ದೊಡ್ಡ ಧ್ವನಿ ಡಾಕ್ಟರ್ ಸುಧಾರಾಣಿ ಮೇಡಮ್ ಅವರದು. ಸಾಮಾನ್ಯವಾಗಿ ಸುಮಾರು ಸಂಬಂಧಗಳಿವೆ. ನನ್ನದು ಮತ್ತು ಅಮ್ಮನದು ರಕ್ತ ಸಂಬಂಧ, ನನ್ನದು ಮತ್ತು ಇಲ್ಲಿ ಸೇರಿರುವ ಎಲ್ಲರದು ಒಂದು ಸ್ನೇಹ ಸಂಬಂಧ, ನನ್ನದು ಮತ್ತು ಸುಧಾರಾಣಿ ಮೇಡಮ್ ಅವರದು ಭಾವ ಸಂಬಂಧ. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೇನಂತ ಹೇಳಿದರೆ, ಬಹುಶಃ ನಮ್ಮ ಆಲೋಚನಾ ಕ್ರಮ, ಜೊತೆಯಾಗಿ ಮಿಡಿತಾ ಇರುವ ನಮ್ಮ ಮನಸ್ಸು ಸುಮಾರು ಕಾಲದಿಂದ ನಾವು ಒಬ್ಬೊಬ್ಬರಿಗೆ ಬೂಸ್ಟ್ ಮಾಡ್ತಾ ಮತ್ತೆ ಮತ್ತೆ ನಾವಿಬ್ಬರೇ ಬಹಳ ವೈಯಕ್ತಿಕವಾಗಿ ಈ ವೇದಿಕೆಯ ಮೇಲೆ ಹೇಳೋದಾದರೆ ನಮ್ಮನ್ನು ನಾವು ಬೂಸ್ಟ್ ಮಾಡ್ತಾ ನಮ್ಮ ಮನಸ್ಸುಗಳನ್ನು ಅರಳಿಸುವ ಕೆಲಸವನ್ನು ಮಾಡ್ತಾ ಇರುವ ಕಾರಣ ನಾನು ಮತ್ತು ಸುಧಾರಾಣಿ ಮೇಡಮ್ ಬಹಳ ಆಪ್ತವಾಗಿ ಒಂದು ಭಾವ ಸಂಬಂಧಕ್ಕೆ ಒಳಪಟ್ಟವರು. ಇದೇ ಸಂಬಂಧದ ನೆಲೆಯಲ್ಲಿ ನಾನು ಬಹಳ ಪ್ರೀತಿಯಿಂದ ನನ್ನ ಈ ಅವಳೆಂದರೆ ಬರಿ ಹೆಣ್ಣೆ ಎನ್ನುವ ಕೃತಿಯ ಬಗ್ಗೆ ಮಾತಾಡಬೇಕು ಅಂತ ಹೇಳಿಕೊಂಡಾಗ ಒಪ್ಪಿಕೊಂಡದ್ದು ನನ್ನ ಸಂಭ್ರಮದ ಇನ್ನೊಂದು ಭಾಗ. ನನ್ನ ಈ ಕೃತಿಗೆ ಮುನ್ನುಡಿಯನ್ನು ಬರೆದವರು ನಮ್ಮ ನಾಡಿನ ಹೆಮ್ಮೆಯ ಕಥೆಗಾರ್ತಿ, ನಾನು ಬಹಳ ಮೆಚ್ಚುವ ಕಥೆಗಾರ್ತಿ, ನಮ್ಮ ಕರಾವಳಿ ಲೇಖಕಿಯರ ಸಂಘದ ಸದಸ್ಯೆ ಶ್ರೀಮತಿ ಅನುಪಮ ಪ್ರಸಾದ್. ಹೆಣ್ಣು ಮನಸ್ಸಿನ ಅಭಿವ್ಯಕ್ತಿಯ ಮೊದಲ ಓದು ಕೂಡ ಒಂದು ಹೆಣ್ಣು ಮನಸ್ಸಿನದಿರಲಿ. ನಾನು ಈ ಮಾತು ಹೇಳುವಾಗ ಚೂರು ತಪ್ಪೇನೆ, ಆದರೂ ಒಂದು ಹೆಣ್ಣು ಮನಸ್ಸಿನದಿರಲಿ ಅನ್ನುವ ನೆಲೆಯಿಂದ ನಾನು ಅವರಿಗೆ ಮುನ್ನುಡಿಯನ್ನು ಬರೆಯಲು ಕೇಳಿಕೊಂಡಾಗ ಅವರು ಒಪ್ಪಿಕೊಂಡದ್ದು ನನ್ನ ಇನ್ನೊಂದು ಸಂಭ್ರಮ. ಇನ್ನು ಇವತ್ತು ಕೃತಿ ಬಿಡುಗಡೆ ಮಾಡಿದವರು ನನ್ನಮ್ಮ. ಬಹುಶಃ ನಾನು ಹುಟ್ತಾ ಬೆಳೆಯುತ್ತಾ ನನ್ನ ಅಮ್ಮನನ್ನು ಕಂಡದ್ದು ನಾನು ಕಥಾ ಪುಸ್ತಕಗಳ ಜೊತೆಗೆ. ನಾನು ಈ ಸಾಹಿತ್ಯಕ್ಕೆ ಬರಲಿಕ್ಕೆ ನನ್ನನ್ನು ದೂಡಿದವರು ಅಮ್ಮ, ಪ್ರೇರೇಪಿಸಿದವರು ಅಮ್ಮ, ಸಾಹಿತ್ಯದ ಹುಚ್ಚು ಹಿಡಿಸಿದವರು ಅಮ್ಮ. ಹಾಗಾಗಿ ಇವತ್ತು ನಾನು ಬರೀತಾ ಇರುವ ಮೊದಲ ಕಥಾ ಸಂಕಲನಕ್ಕೆ ಈ ಸಂಕಲನವನ್ನು ಅಮ್ಮನೇ ಲೋಕಾರ್ಪಣೆ ಮಾಡಲಿ ಎನ್ನುವ ಆಶಯದಿಂದ ರಂಗಸಂಗಾತಿ ಪ್ರತಿಷ್ಠಾನ ಅದಕ್ಕೂ ಒಪ್ಪಿಗೆ ಕೊಟ್ಟು ನನ್ನ ಸಂಭ್ರಮವನ್ನು ಮತ್ತೂ ಹೆಚ್ಚಿಸಿದೆ. ಇದಿಷ್ಟು ಹೇಳ್ತಾ ಬಹಳ ಮುಖ್ಯವಾಗಿ ಒಂದಷ್ಟು ತಿಂಗಳುಗಳ ಹಿಂದೆ ಮಿತ್ರರಾದ ಶಶಿರಾಜ್ ಒಂದು ಮಾತು ಹೇಳಿದರು, ಹೀಗೀಗೆ ಇವತ್ತಿನ ದಿನದ ಒಂದು ಪರಿಕಲ್ಪನೆ ಇದೆ, ಒಂದು ಕೃತಿಯನ್ನು ತಯಾರು ಮಾಡುವಿರಾ ಅಂತ ಹೇಳಿದಾಗ ಬಹುಶಃ ಅವತ್ತು ಹೇಳಿದಂದಿನಿಂದ ಇವತ್ತಿನವರೆಗೆ ನಮಗೆ ಬಹುಶಃ ಬರವಣಿಗೆ ಸಾಹಿತಿಗಳಿಗೆ ಬಹಳ ಮುಖ್ಯವಾಗುವುದು ಬರವಣಿಗೆಯ ಆಚೆ ಸಹೃದಯರು ಮತ್ತು ಒಂದು ವೇದಿಕೆ, ಈ ಎರಡನ್ನೂ ಕಲ್ಪಿಸಿಕೊಟ್ಟ ರಂಗಸಂಗಾತಿ ಪ್ರತಿಷ್ಠಾನದ ಶ್ರೀತ ಗೋಪಾಲ್ ಶೆಟ್ಟಿ ಇರ್ಬೋದು ಅಥವಾ ಮಿತ್ರರಾದ ಶಶಿರಾಜ್ ರಾವ್ ಕಾವೂರ್ ಇರ್ಬೋದು, ಎಲ್ಲರೂ ಪದಾಧಿಕಾರಿಗಳಿಗೆ ನನ್ನ ಆತ್ಮೀಯ ವಂದನೆಗಳು. ಇನ್ನು ಒಂದೇ ಒಂದು ಮಾತು ಕೃತಿಯ ಬಗ್ಗೆ. ನಮಗೆಲ್ಲ ಗೊತ್ತಿರ್ಬೋದು, ಸಾಹಿತ್ಯ ವಲಯದಿಂದ ಬಂದವರಿಗೆ ದ ಸೆಕೆಂಡ್ ಸೆಕ್ಸ್ ಬಹಳ ಪ್ರಸಿದ್ಧವಾದ ಕೃತಿ, ಬರೆದವರು ಸಿಮೋನಾ ದ ಬೋವಾ. ಅವರು ಆ ಕೃತಿಯಲ್ಲಿ ಒಂದು ಕಡೆ ಹೇಳ್ತಾರೆ, ವಿಮೆನ್ ಹ್ಯಾಸ್ ನಾಟ್ ಬೀನ್ ಬಾರ್ನ್, ಶಿ ಹ್ಯಾಸ್ ಬೀನ್ ಮೇಡ್ ಅಂತ. ಇದು ದಶಕಗಳ ಹಿಂದೆ ಅವರು ಹೇಳಿದ ಮಾತು. ಅಂದಿನ ಸನ್ನಿವೇಶ, ಅಂದಿನ ಕಾಲಘಟ್ಟ, ಅಂದಿನ ವಸ್ತುಸ್ಥಿತಿ ದಶಮಾನಗಳ ನಂತರ ಇವತ್ತಿಗಾಗುವಾಗ ನಾನು ಗಮನಿಸುವಾಗ ನನ್ನ ಅಭಿವ್ಯಕ್ತಿಗೆ ಬಂದದ್ದು ಬಹುಶಃ ನಮ್ಮ ಅಕ್ಕ
ಅಕ್ಕ ಮಹಾದೇವಿ ಒಂದು ಮಾತು ಹೇಳ್ತಾರೆ, ಚೆನ್ನಮಲ್ಲಿಕಾರ್ಜುನ ಆತ್ಮ ಸಂಗಾತಕ್ಕೆ ನೀನೆನಗುಂಟು ಅಂತ. ಹಾಗೆ ವಚನಕಾರ ದಾಸಿಮಯ್ಯ ಹೇಳ್ತಾರೆ, ನಡುವೆ ಸುಳಿವಾತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ. ಅಕ್ಕ ಹೇಳಿದ ಚೆನ್ನಮಲ್ಲಿಕಾರ್ಜುನನ ಆತ್ಮ ಸಾಂಗತ್ಯ ಮತ್ತು ದಾಸಿಮಯ್ಯ ಹೇಳುವ ಗಂಡು ಅಲ್ಲದ ಹೆಣ್ಣು ಅಲ್ಲದ, ಅಂದರೆ ನಾವೆಲ್ಲರೂ ಒಂದು ಅನ್ನುವ ಸ್ಥಿತಿ ಇವತ್ತು ನನ್ನ ಬರವಣಿಗೆಯ ಅಭಿವ್ಯಕ್ತಿಗೆ ನನಗೆ ಈ 21ನೇ ಶತಮಾನದಲ್ಲಿ ಬಹಳ ಮುಖ್ಯವಾಗುವ ಸಂಗತಿ. ಒಂದೆರಡೇ ನಿಮಿಷದಲ್ಲಿ ವೈಂಡ್ ಅಪ್ ಮಾಡ್ತಾ ಇದನ್ನೇ ಚೂರು ವಿಸ್ತರಿಸುವುದಾದರೆ, ನಾನು ಹುಟ್ಟುವಾಗ ನನ್ನ ಆತ್ಮಕ್ಕೆ ದಕ್ಕಿದ ತೊಗಲು ಅದು ಹೆಣ್ಣಿನದು. ಹೆಣ್ಣಾಗಿ ಹುಟ್ಟಿ ಹೆಣ್ಣಾಗಿ ಬದುಕುವ ದಾರಿಯಲ್ಲಿ ಹೆಣ್ಣು ಬದುಕಿನ ಭಿನ್ನ ಮಜಲುಗಳನ್ನು ವಾಸ್ತವಗಳನ್ನು ಉಂಡಿದ್ದೇನೆ, ಉಸುರಿದ್ದೇನೆ, ಕಂಡಿದ್ದೇನೆ. ಭಾವಕೋಶ ಮತ್ತು ಜೀವಕೋಶಗಳು ನಿರೂಪಿಸುವ ಹೆಣ್ಣು ಮತ್ತು ಗಂಡು ಒಂದು ಕಡೆಯಾದರೆ, ಸಮಾಜ ಕಲ್ಪಿಸಿದ ಪರಿಕಲ್ಪನೆಗಳಲ್ಲಿರುವ ಗಂಡು ಮತ್ತು ಹೆಣ್ಣು ಎಂಬ ಎರಡು ದ್ವಯಗಳು ಸದಾ ನನ್ನನ್ನು ಪ್ರಶ್ನಿಸ್ತಲೇ ಉಳಿದಿವೆ. ಈ ಜಿಜ್ಞಾಸೆಗಳ ಒಳಗುದಿ ನಾನು ಬರೆದ ಕೃತಿ ಅವಳೆಂದರೆ ಬರೀ ಹೆಣ್ಣೆ. ಮೇಡಮ್ ಬಹಳ ಅದರ ಆಳ ಅಗಲ ವಿಸ್ತಾರಗಳನ್ನು ಹೇಳ್ತಾ ನನ್ನ ಕೃತಿಯಕ್ಕೆ ಇನ್ನೊಂದು ಎತ್ತರವನ್ನು ಕಲ್ಪಿಸಿದರು ಸುಧಾರಾಣಿ ಮೇಡಮ್. ಬಹುಶಃ ಅಲ್ಲಿ ಅವಳು ಅನ್ನುವಲ್ಲಿ ಅವನು ಇದ್ದಾನೆ, ಅವಳು ಇದ್ದಾಳೆ ಅಂತ ಹೇಳ್ತಾ ಹಿರಿಯ ಕವಿ GS ಶಿವರುದ್ರಪ್ಪನವರು ಹೇಳುವಂತೆ, ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕನ್ನಿಟ್ಟು ತೂಗಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಎನ್ನುವ ಜಿಜ್ಞಾಸೆ ನನ್ನದು ಕೂಡ. ಮುಗಿಸುವ ಮುಂಚೆ ಗೆಳತಿ ಅಕ್ಷತ ಜೊತೆಗಿದ್ದಾರೆ. ನಾವೆಲ್ಲರೂ ಹೀಗೆ ಸಹೃದಯರು ಮತ್ತೆ ಮತ್ತೆ ಜೊತೆಯಾದರೆ ಸಾಹಿತ್ಯ ವಲಯ ಗಟ್ಟಿಯಾಗ್ತದೆ, ಸಾಹಿತ್ಯ ಗಟ್ಟಿ ಧ್ವನಿಯಲ್ಲಿ ಮೊಳಗಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳ್ತಾ ಮತ್ತೊಮ್ಮೆ ಈ ಅವಕಾಶಕ್ಕೆ, ಈ ದೊಡ್ಡ ಅವಕಾಶಕ್ಕೆ ಧನ್ಯವಾದಗಳು. ಧನ್ಯವಾದಗಳು. ಅಕ್ಷಯ ಆರ್ ಶೆಟ್ಟಿ ಅವರಿಗೆ. ಕೃತಿಕಾರ್ತಿಯಾಗಿರುವ ಅಕ್ಷಯ ಆರ್ ಶೆಟ್ಟಿ ಅವರನ್ನು ರಂಗ ಸಂಗಾತಿಯ ವತಿಯಿಂದ ಗೌರವಿಸುತ್ತಿದ್ದೇವೆ. ಅಕ್ಷಯ ಆರ್ ಶೆಟ್ಟಿ ಅವರನ್ನು ಸಮ್ಮಾನದ ಪೀಠಕ್ಕೆ ನಿಮ್ಮೆಲ್ಲರ ಚಪ್ಪಾಳಿಯೊಂದಿಗೆ ಬರಮಾಡಿಕೊಳ್ಳುತ್ತಾ ಇದೀಗ ಶಾಲು ಮತ್ತು ಸ್ಮರಣಿಕೆಯನ್ನಿತ್ತು ಅಕ್ಷಯ ಆರ್ ಶೆಟ್ಟಿ ಅವರನ್ನು ಗೌರವಿಸುತ್ತಿದ್ದೇವೆ. ಈ ಕೃತಿ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಕೃತಿಯನ್ನು ಪರಿಚಯಿಸಿದ ಡಾಕ್ಟರ್ ಸುಧಾರಾಣಿ ಅವರಿಗೆ ಈ ಹೊತ್ತಿನ ನೆನಪನ್ನು ಚಿರಸ್ಥಾಯಿಯಾಗಿಸುವ ಸುಂದರವಾದ ಸ್ಮರಣಿಕೆಯೊಂದನ್ನು ಅಕ್ಷಯ ಆರ್ ಶೆಟ್ಟಿ ಅವರು ನೀಡುತ್ತಿದ್ದಾರೆ. ಈ ಕೃತಿ ಬಿಡುಗಡೆಯ ಕಾರ್ಯಕ್ರಮದಲ್ಲಿ ಕೃತಿಯನ್ನು ಬಿಡುಗಡೆಗೈದು ಶುಭ ಹಾರೈಸಿದ ಶ್ರೀಮತಿ ಭಾರತಿ ಎಚ್ ಶೆಟ್ ಪೆರ್ರ ಮುಂಡಬೆಟ್ಟುಗುತ್ತು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಕೃತಿಯನ್ನು ನಮಗೆಲ್ಲ ಪರಿಚಯ ಮಾಡಿಕೊಟ್ಟ ಡಾಕ್ಟರ್ ಸುಧಾರಾಣಿ, ಉಪನ್ಯಾಸಕರು, ಆಳ್ವಾಸ್ ಎಜುಕೇಷನ್ ಫೌಂಡೇಶನ್ ಇವರನ್ನು ಕೃತಿಕಾರ್ತಿಯಾಗಿರುವ ಪ್ರೊಫೆಸರ್ ಅಕ್ಷಯ ಆರ್ ಶೆಟ್ಟಿ ಹಾಗೂ ರಂಗ ಸಂಗಾತಿ ಸಾಂಸ್ಕೃತಿಕ ಪ್ರತಿಷ್ಠಾನಗಳ ವತಿಯಿಂದ ಹೃತ್ಪೂರ್ವಕವಾಗಿ ವಂದಿಸಿಕೊಳ್ಳುತ್ತಾ